ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುಭಾಷ್ ಹುಗಾರ್ ಸರ್, ಒಂದು ಪ್ರಶ್ನೆ ಇತ್ತು ನನಗೆ. ಈಗ ಇರಾನ್ ವಿಚಾರಕ್ಕೆ ಬಂದಾಗ ಮಧ್ಯಪ್ರಾಚ್ಯದಲ್ಲಿ ಅತಿ ದೊಡ್ಡ ಶಕ್ತಿಯಾಗಿ ಇರಾನ್ ಮಧ್ಯಪ್ರಾಚ್ಯದ ದೊಡ್ಡ ಶಕ್ತಿಯಾಗಿದೆ ಅಂತ ತಾನಿಗೆ ತಾನು ಅಂದುಕೊಂಡಿರೋದು ಬೇರೆ. ಇಡೀ ವಿಶ್ವಕ್ಕೆ ನಾನು ಮಿಡಲ್ ಈಸ್ಟ್ನ ಅತಿ ದೊಡ್ಡ ಶಕ್ತಿ ಅಂಥೇಳಿ ಇನ್ನು ಮುಂದಕ್ಕೆ ಕೂಗಿ ಕೂಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲದೆ ಯುದ್ಧನೇ ದೊಡ್ಡ ಅಡ್ವರ್ಟೈಸ್ಮೆಂಟ್ ಆಗಿಬಿಡುತ್ತಾ ಇರಾನ್ಗೆ ಅಂತ? ರವಾಕತಿ ಯುದ್ಧದ ನಂತರ ಇರಾನ್ನ ಮಿಲಿಟರಿ ಶಕ್ತಿ ಏನು ಅನ್ನೋದು ಈಗ ಜಗತ್ತಿಗೆ ಪ್ರದರ್ಶನ ಆಯ್ತು. ಯಾಕಂದ್ರೆ ಅಮೆರಿಕ ಕೂಡ ಎಕನಾಮಿಕಲ್ ಮಾಡಲು ಕೂಡ ಹೌದೌದು ಹೌದು ಅವರು ಬಹಳ ಅಮೆರಿಕ ಕೂಡ ಬಹಳ ರಾಂಗ್ ಒಂದು ಪರ್ಸೆಪ್ಷನ್ ಅಲ್ಲಿ ಇತ್ತು ಇರಾನ್ಗೆ ಸಂಬಂಧಪಟ್ಟಂತೆ. ಇರಾನ್ ಅವರ ಒಂದು ವೈಮಾನಿಕ ಏನು ಶಕ್ತಿ ಇದೆ ಮಿಲಿಟರಿಯಲ್ಲಿ, ಅದ ವಿಚಾರದಲ್ಲಿ ಮಾತ್ರ ಅದು ವೀಕು, ಉಳಿದಂಗೆ ಎಲ್ಲ ಅವ್ರದ್ದು ಸ್ಟ್ರಾಂಗ್ ಆಗಿದೆ ಅನ್ನೋದು ಈಗ ಬಹಳ ಚೆನ್ನಾಗಿ ಗೊತ್ತಾಯ್ತು. ವಿಶೇಷವಾಗಿ ಅವರ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಯಾವ ಒಂದು ಲೆವೆಲಿನ ಯಾವ ಒಂದು ಕ್ಷಮತೆಯ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನ ಇರಾನ್ ಒಳಗಡೆ ಡೆವಲಪ್ ಮಾಡಿದ್ದಾರೆ. ಅದು ಅಮೆರಿಕದ ಗಮನಕ್ಕೂ ಕೂಡ ಬಂದಿರಲಿಲ್ಲ ಅನ್ನೋದು ಈಗ ಬಹಳ ಸ್ಪಷ್ಟವಾಗಿದೆ. ಹೀಗಾಗಿ ಅವ್ರೇನ ಈಗ ಒಂದು ದೊಡ್ಡ ಶಕ್ತಿ ಅನ್ನೋದನ್ನ ಅಣು ಪರೀಕ್ಷೆನೇ ಅಮೆರಿಕದ ಗಮನಕ್ಕೆ ಬಂದಿರಲಿಲ್ಲ ಸರ್. ಪೋಖ್ರಾನ್ ಅಣು ಪರೀಕ್ಷೆನೇ ಅಮೆರಿಕದ ಗಮನಕ್ಕೆ ಬಂದಿರಲಿಲ್ಲ. ಈಗ ಈ ಇರಾನ್ ಅಂತೂ ವಿಷಯದೊಳಗಡೆ ಅಮೆರಿಕ ಬಹಳ ದಿವಸದಿಂದನೂ ಕೂಡ ಇರಾನ್ನ ಒಂದು ಎಲ್ಲ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಅವ್ರದ್ದು ಇದನ್ನ ಮಾಡ್ಬೇಕು, ಕ್ಲೋಸ್ ಮಾಡ್ಬೇಕು, ಅಲ್ಲಿ ರೆಜಿಮ್ ಚೇಂಜ್ ಮಾಡ್ಬೇಕು, ಅದೊಂದು ಟೆರರಿಸ್ಟ್ ಕಂಟ್ರಿ, ಅವರು ಕಡೆ ಏನಾದ್ರು ಈ ತರದ ದೊಡ್ಡ ದೊಡ್ಡ ವೆಪನ್ಸ್ ಇತ್ತು ಅಂತಂದ್ರೆ ಇಡೀ ಒಂದು ಮಿಡ್ಲ್ ಈಸ್ಟ್ ನ ಸುರಕ್ಷತೆಗೆ ಅದರಿಂದ ಬಹಳ ದೊಡ್ಡ ಅಪಾಯ ಅನ್ನೋ ಒಂದು ಅಭಿಪ್ರಾಯ ಏನು ಅಮೆರಿಕಕ್ಕಿತ್ತು. ಅದರ ಹೊರತಾಗಿನೂ ಕೂಡ ಇರಾನ್ನ ಒಂದು ಕೆಪಬಿಲಿಟೀಸ್ ಬಗ್ಗೆ, ಮಿಲಿಟರಿ ಕೆಪಬಿಲಿಟೀಸ್ ಬಗ್ಗೆ ಸರಿಯಾದಂತ ಒಂದು ಅಸೆಸ್ಮೆಂಟ್ ಅನ್ನ ಸುಭಾಷ್ ಸರ್, ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಇರಾನ್ ಅಂತ ಮಾತಾಡಿದ ತಕ್ಷಣ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಸರ್ ಇಲ್ಲಿ. ಈಗ ಇರಾನ್ ಯುದ್ಧದ ಅದರ ಕ್ಷಮತೆ, ಅದು ಹೋರಾಡ್ತಿರ್ತಕ್ಕಂಥ ರೀತಿ ಬಗ್ಗೆ ಮಾತನಾಡಿದಾಗ ಅದು ಅಮೆರಿಕದ ಮೇಲೆ ಏನೇನು ಸ್ಟ್ರಾಟಜಿ ಮಾಡುತ್ತೆ ಅಂದ ತಕ್ಷಣ ಇರಾನ್ ಆಳ್ವಿಕೆಯನ್ನೆಲ್ಲರೂ ಒಪ್ಕೊಂಡು, ಖಮೇನಿ ಆಳ್ವಿಕೆಯನ್ನೆಲ್ಲರೂ ತಬ್ಕೊಂಡು, ಬಹುಪರಾಕ್ ಅಂತ ಹೇಳಿಕೊಂಡು ಇರಾನ್ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಅಂತ ಕೆಲವರು ಭಾವಿಸ್ಬಿಡ್ತಾರೆ. ಆ ಆಳ್ವಿಕೆ ಬೇರೆ. ಒಂದು ದೇಶವಾಗಿ ಒಂದು ಯುದ್ಧ ಅಂತ ಬಂದಾಗ ಅವರು ಫೈಟ್ ಮಾಡ್ತಿರ್ತಕ್ಕಂಥ ವಿಚಾರಣೆ ಬೇರೆ ಇರುತ್ತೆ ಸರ್. ಇದನ್ನು ಕ್ಲಮ್ಸಿ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ನೋಡಿಬಿಡ್ತಾರೆ, ಅದು ರಾಂಗ್ ಆಗುತ್ತೆ. ಅದು ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಇದೇ ಇರಾನ್ ಈ ಮಿಡಲ್ ಈಸ್ಟಲ್ಲಿ ಅದರ್ ದ್ಯಾನ್ ಇಸ್ರೇಲ್ ಅಲ್ಲದೆ ಇನ್ಯಾರಿಗೆ ಇವ್ರು ಥ್ರೆಟ್ ಆಗಿದ್ರು ಅಂತ ಅದ್ರ ಪ್ರೂಫ್ ಇದೆಯಾ ಅದಕ್ಕೆ? ಇರಾನು ಇಸ್ರೇಲ್ ಅಲ್ಲದೆ ಇನ್ಯಾರಿಗಾದ್ರೂ ಮಧ್ಯಪ್ರಾಚ್ಯದಲ್ಲಿ ಅವ್ರು ಬೆದರಿಕೆ ಉಂಟು ಮಾಡುವಂಥ ದೇಶವಾಗಿದ್ರ ಅವರು? ಈಗ ಅದು ನೋಡಿ, ಅದೇ ನಾನು ಆವಾಗ ಪ್ರೇಮ್ ಶೇಖರ್ ಅವರು ಮಾತಾಡ್ತಾ ಒಂದು ವಿಷಯ ಹೇಳಿದ್ರು, ಏನಂದ್ರೆ 67% ನ್ಯಾಟೋದ ಮಿಲಿಟರಿ ಬಜೆಟ್ ಅಮೆರಿಕದಿಂದ ಬರುತ್ತೆ. ಈ ಒಂದು ಕಾರಣಕ್ಕಾಗಿ ಈ ನ್ಯಾಟೋ ಕಂಟ್ರೀಸು ಅಮೆರಿಕದ ಒಂದು ಇದರೊಳಗಡೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯನಾ, ನ್ಯಾಟೋದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನಾ? ಸೆಕ್ಯೂರಿಟಿ ಅಂಬ್ರೆಲ್ಲಾ ಏನಿದೆ ಅಮೆರಿಕ ಇರೋದ್ರಿಂದ ನ್ಯಾಟೋ ಕಂಟ್ರಿಗಳಿಗೆ, ಯುರೋಪಿಯನ್ ಕಂಟ್ರಿಗಳಿಗೆ ಒಂದು ಸೆಕ್ಯೂರಿಟಿ ಇದೆ ಅಂತ. ಅದು ಇಟ್ ಇಸ್ 100% ವ್ಯಾಲಿಡ್ ಪಾಯಿಂಟ್. ಅದು ಒಂದು ಯೋಚನೆ ಮಾಡಬೇಕಾದಂತ ವಿಚಾರ. ಆದ್ರೆ ಅದೇ ರೀತಿಯ ಒಂದು ಸೆಕ್ಯೂರಿಟಿ ಅಂಬ್ರೆಲ್ಲಾ ಗಲ್ಫ್ ಕಂಟ್ರಿಗಳಿಗೂ ಕೂಡ ಇತ್ತು ಅಮೆರಿಕದ ಸೆಕ್ಯೂರಿಟಿ ಅಂಬ್ರೆಲ್ಲಾ ಇಟ್ಕೊಂಡಂತ ಗಲ್ಫ್ ಕಂಟ್ರಿಗಳ ಪರಿಸ್ಥಿತಿ ಇವತ್ತು ಏನಾಯ್ತು? ಇವತ್ತು ಅಮೆರಿಕ ಅನಗತ್ಯವಾಗಿ ಅವ್ರು ಎಲ್ಲ ಈ ಗಲ್ಫ್ ಕಂಟ್ರಿಗಳಿಗೆ ಕೂಡ ಇವತ್ತು ಸಮಸ್ಯೆಯನ್ನ